ಇನ್ನು ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ಎಟಿಎಂ ಹಾಗೂ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೂಡ ರಹಸ್ಯ ಬಯಲಾಗ್ತಾ ಇದೆ. ಇದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಎದುರಾಗಿತ್ತು. ಎಟಿಎಂ ಹಾಗೂ ಪ್ಯಾನ್ ಕಾರ್ಡ್ ಏನಿತ್ತು ಇದರ ರಹಸ್ಯ ಕೂಡ ಈಗ ಬಯಲಾಗ್ತಾ ಇದೆ. ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಯಾರದ್ದು ಅಂತ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ನೆಲಮಂಗಲದ ಸುರೇಶ್ ಎಂಬವರಿಗೆ ಸೇರಿದಂತಹ ಪ್ಯಾನ್ ಕಾರ್ಡ್ ಇದು. 2025ರ ಮಾರ್ಚ್ನಲ್ಲಿ ಜಾಂಡೀಸ್ನಿಂದ ಸುರೇಶ್ ಅವರು ದುರ್ಮರಣ ಹೊಂದಿದ್ದಾರೆ. ಜಾಂಡೀಸ್ ಆಗಿತ್ತು. ಹೀಗಾಗಿ ಇದೇ ಒಂದು ವರ್ಷ ಮಾರ್ಚ್ ತಿಂಗಳಲ್ಲಿ ಸುರೇಶ್ ಅವರು ಸಾವನ್ನಪ್ಪಿದ್ದಾರೆ. ನೆಲಮಂಗಲ ತಾಲೂಕಿನ ಅವರ ಹುಟ್ಟೂರಿನಲ್ಲೇ ಸುರೇಶ್ ಅವರು ಸಾವನ್ನಪ್ಪಿದರು. ನಿನ್ನೆ ಸಿಕ್ಕಂತಹ ಎಟಿಎಂ ಕಾರ್ಡ್ ಮೃತ ಸುರೇಶ್ ಅವರ ತಾಯಿ ದೇವಲಕ್ಷ್ಮಿಯವರದ್ದು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸುರೇಶ್ ಕುಟುಂಬವನ್ನು ಸಂಪರ್ಕಿಸಿ ಎಸ್ಐಟಿ ತಂಡದ ಅಧಿಕಾರಿಗಳು ಮಾಹಿತಿ ಪಡ್ಕೊಂಡಿದ್ದಾರೆ. ಧರ್ಮಸ್ಥಳಕ್ಕೆ ಕಾರ್ಡ್ ತಲುಪಿದ್ದು ಹೇಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸುರೇಶ್ ಎಂಬವರಿಗೆ ಸೇರಿದ್ದು ಆ ಒಂದು ಎಟಿಎಂ ಕಾರ್ಡ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಗ್ರಾಮಕ್ಕೆ ತೆರಳಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿ ನೋಡಿದಾಗ ಇಲ್ಲ, ಇದೇ ಮಾರ್ಚ್ ತಿಂಗಳಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಅವರು ಸಾವನ್ನಪ್ಪಿದ್ರು, ಜಾಂಡೀಸ್ ಆಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗುತ್ತೆ. ಇದರ ಜೊತೆಗೆ ಅವರ ಹುಟ್ಟೂರಿನಲ್ಲೇ ಅವರು ಸಾವನ್ನಪ್ಪಿರ್ತಾರೆ. ನಿನ್ನೆ ಸಿಕ್ಕಂತಹ ಎಟಿಎಂ ಕಾರ್ಡ್ ಏನಿದೆ ಆ ಎಟಿಎಂ ಕಾರ್ಡು ಮೃತಪಟ್ಟಂತಹ ಸುರೇಶ್ ಅವರ ತಾಯಿ ದೇವಲಕ್ಷ್ಮಿ ಅವರದ್ದು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ಈಗ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಅಧಿಕಾರಿಗಳಿಗೆ, ಈಗ ಅವರೇ ಇಲ್ಲ ಅಂತಂದರೆ ತನಿಖೆ ಹೇಗೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ. ಆದರೆ ಇದರ ಜೊತೆಗೆ ಎದುರಾಗ್ತಿರುವ ಪ್ರಶ್ನೆ, ಆ ಒಂದು ಎಟಿಎಂ ಕಾರ್ಡು ಪ್ಯಾನ್ ಕಾರ್ಡು ಅಲ್ಲಿಗೆ ತಲುಪಿದ್ದು ಹೇಗೆ ಅನ್ನೋ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳ ವಿಚಾರಣೆ ಬಳಿಕ, ಮಾಹಿತಿಗಳನ್ನು ಅವರು ಕಲೆ ಹಾಕಿದ ಬಳಿಕ ಸತ್ಯಾಸತ್ಯತೆ ಏನು, ಆ ಎಟಿಎಂ ಕಾರ್ಡು ಪ್ಯಾನ್ ಕಾರ್ಡ್ದು ಅನ್ನುವಂಥದ್ದು ಕೂಡ ಹೊರಬರಬೇಕಾಗತ್ತೆ. ಯಾಕಂದರೆ ಅಲ್ಲಿ ಒಂದು ಬಟ್ಟೆಯ ತುಂಡು ಕೂಡ ಸಿಕ್ಕಿತ್ತು ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಇದೆ. ಅವರ ಮಗ ಏನಾದರೂ ಬದುಕಿದ್ದಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಉತ್ತರಗಳು ಸಿಗುತ್ತಿತ್ತೋ ಏನೋ, ಬಹುಶಃ ಸಿಗಬಹುದಾಗಿತ್ತು. ಆದರೆ ಅವರೇ ಇಲ್ಲ ಅಂತಂದ ಮೇಲೆ ಸ್ವಲ್ಪ ಇಲ್ಲಿ ಕ್ಲಿಷ್ಟಕರವಾಗುತ್ತೆ ತನಿಖೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು, ಊಹಾಪೋಹದ ಮಾತುಗಳು, ಮತ್ತೊಂದು ಮಗದೊಂದು ಅಂತ ಸಾಕಷ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೆ ಅಂತ ನೇರವಾಗಿ ಅವರ ಗ್ರಾಮಕ್ಕೂ ಕೂಡ ತೆರಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈಗ 7ನೇ ಒಂದು ಸಮಾಧಿಯನ್ನು ಅಗೆಯುವಂತಹ ಕಾರ್ಯ ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಎದುರಾಗ್ತಾ ಇದ್ರೆ, ಮತ್ತೊಂದೆಡೆ ಪ್ಯಾನ್ ಕಾರ್ಡು ಎಟಿಎಂ ಕಾರ್ಡ್ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ತನಿಖೆ ಮಾಡಬೇಕು ಅಂತಂದರೆ ಅವರ ಪುತ್ರ ಕೂಡ ಈಗ ಜೀವಂತವಾಗಿಲ್ಲ. ಹೀಗಾಗಿ ಇಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಅಧಿಕಾರಿಗಳು ಹೇಳಿದಾಗ ಗೊತ್ತಾಗುತ್ತೆ. ಸದ್ಯಕ್ಕೆ ಸ್ಥಳದಲ್ಲಿ ಯಾವ ರೀತಿ ತನಿಖೆ ಮುಂದುವರಿತಾ ಇದೆ, ಉತ್ಖನನ ಕಾರ್ಯ ಯಾವಾಗ ಆರಂಭ ಆಗುತ್ತೆ ಅಂತ? ಸಂತೋಷ್, ಹೌದು, ಇವತ್ತಿನಿಂದ 7ನೇ ಪಾಯಿಂಟ್ ನಂಬರ್ 7ರಿಂದ ಉತ್ಖನನದ ಕಾರ್ಯಕ್ರಮ ಅನ್ನುವಂಥದ್ದು ಆರಂಭವಾಗುತ್ತೆ. ಆದರೆ 6ನೇ ಸಮಾಧಿಯಲ್ಲಿ ಈಗ ಮೂಳೆಗಳು ಸಿಕ್ಕ ಬಳಿಕ ಬಗೆದಷ್ಟು ಅದರ ರಹಸ್ಯಗಳು ಬಯಲಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಇಡೀ ಪ್ರಕರಣಕ್ಕೆ ಆ ಒಂದು ಸಮಾಧಿ ದೊಡ್ಡ ತಿರುವನ್ನು ನೀಡಿದೆ. ಇನ್ನು ಉಳಿದಂತೆ ಒಂದೊಂದು ಸಮಾಧಿಗಳು, ಈಗ ಏನು ಸಿಗದಿರುವಂತಹ ಸಮಾಧಿಗಳು ಕೂಡ ಒಂದೊಂದು ಕಥೆಗಳನ್ನು ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಪಾಯಿಂಟ್ ನಂಬರ್ 1ನಲ್ಲಿ ಒಂದು ಎಟಿಎಂ ಕಾರ್ಡು ಮತ್ತು ಒಂದು ಪಾನ್ ಕಾರ್ಡ್ ಸಿಕ್ಕಿತ್ತು. ಈ ಎಟಿಎಂ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಕುರಿತಾಗಿ ಅನೇಕ ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಅಂದರೆ ಅನಾಮಿಕ ವ್ಯಕ್ತಿ ಪಾಯಿಂಟ್ ನಂಬರಲ್ಲಿ ತೋರಿಸಿದ್ದ, ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಯಾರನ್ನೋ ಹೂತು ಹಾಕಲಾಗಿತ್ತು. ಆದರೆ ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು ಸಿಕ್ಕಿರಲಿಲ್ಲ. ಆದರೆ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಯಾವ ತರ ಕೇಳಿ ಬರ್ತಾ ಇತ್ತು ಅಂದ್ರೆ, ಅಲ್ಲಿ ಮೂಳೆಗಳು ಇದೆ, ಅಸ್ಥಿಪಂಜರ ಇದೆ, ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅಲ್ಲಿ ಸಿಕ್ಕಿದಂತ ಡೆಬಿಟ್ ಕಾರ್ಡ್ ಮತ್ತು ಆ ಪಾನ್ ಕಾರ್ಡ್ ಏನಿದೆ ಅದು ಏನು ಆತ ಹೂತು ಹಾಕಲಾಗಿತ್ತು ಅಂತ ಹೇಳಿದಂತ ಶವಗಳಿಗೆ ಸಂಬಂಧಪಟ್ಟಂತ ಒಂದು ಪಾನ್ ಕಾರ್ಡ್ ಡೆಬಿಟ್ ಕಾರ್ಡ್ ಅನ್ನುವಂಥ ಚರ್ಚೆ ಸಾರ್ವಜನಿಕ ವಲಯದಲ್ಲಿತ್ತು. ಹಾಗಾಗಿ ಈ SIT ತಂಡದವರು ಏನಿದ್ದಾರೆ ಒಂದು ಜಾಣ್ಮೆಯ ನಡೆಯನ್ನ ಮುಂದಿಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿಯ ಊಹಾಪೋಹಗಳಿಗೂ ಕೂಡ ಅವಕಾಶವನ್ನ ಮಾಡಿಕೊಡದೆ ಬಹಳ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾ ಇರುವಂತದನ್ನ ನಾವು ಡೇ 1 ಇಂದ ನೋಡ್ತಾ ಇದ್ದೀವಿ. ಇದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸಣ್ಣ ಪುಟ್ಟ ಆರೋಪಗಳಿಗೂ ಕೂಡ ಒಂದು ಸ್ಪಷ್ಟನೆಯನ್ನ ನೀಡುವಂಥದ್ದು, ಸಾರ್ವಜನಿಕ ವಲಯದಲ್ಲಿ ಯಾವುದೇ ರೀತಿಯ ಆತಂಕ ಅಥವಾ ಭಾವನೆಗಳನ್ನು ಕೆರಳಿಸುವಂಥ ಘಟನೆಗಳು ಆಗದೇ ಇರುವಂಥದ್ದನ್ನ ಗಮನದಲ್ಲಿಟ್ಟುಕೊಂಡು ಈಗಾಗಲೇ SIT ಅಧಿಕಾರಿಗಳ ತಂಡ ಏನಿದೆ ಆ ಪಾನ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ನ ವಾರಸುದಾರರು ಯಾರಿದ್ದಾರೆ ಅವರ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ. ಅಲ್ಲಿ ಸಿಕ್ಕಿದಂಥ ಸಮಾಧಿ, ಅಗೆದಂಥ ಸಮಾಧಿಗೂ ಆ ವ್ಯಕ್ತಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ.
ನೆಲಮಂಗಲದ ಸುರೇಶ್ ಅನ್ನುವಂಥವರಿಗೆ ಸೇರಿದಂಥ ಪಾನ್ ಕಾರ್ಡ್ ಅದಾಗಿತ್ತು. ಅವರು ಈಗ ಇಲ್ಲ, ಅವರು ಸಾವನ್ನಪ್ಪಿದ್ದಾರೆ. ಅಂದರೆ ಇದೇ ವರ್ಷ 2025 ಮಾರ್ಚ್ನಲ್ಲಿ ಅವರು ಜಾಂಡೀಸ್ನಿಂದ ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಮತ್ತು ಆ ಡೆಬಿಟ್ ಕಾರ್ಡ್ ಓರ್ವ ಮಹಿಳೆಗೆ ಸೇರಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಊಹಾಪೋಹಗಳು ಹರಿದಾಡಿತ್ತು. ಆದರೆ ಈಗ ಅದಕ್ಕೂ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಖುದ್ದು SIT ಅಧಿಕಾರಿಗಳು ಸ್ಪಾಟ್ಗೆ ಹೋಗಿ ಆ ವಾರಸುದಾರನ ಸಂಪರ್ಕ ಮಾಡಿದ್ದಾರೆ. ಏನು ಸುರೇಶ್ ಅನ್ನುವಂಥವರು ಮೃತಪಟ್ಟಿದ್ದಾರೋ ಅವರ ತಾಯಿ ದೇವಮ್ಮ ಲಕ್ಷ್ಮಿ ಅನ್ನುವಂಥವರಿಗೆ ಸೇರಿದಂಥ ಒಂದು ಡೆಬಿಟ್ ಕಾರ್ಡ್ ಅದು ಅನ್ನುವಂಥದ್ದು ಕೂಡ ಈಗ ಪತ್ತೆಯಾಗಿದೆ. ಅವರು ಇನ್ನೂ ಜೀವಂತವಾಗಿದ್ದಾರೆ. ಆದರೆ ಸುರೇಶ್ ಅವರು ಇಲ್ಲ, ಅವರು ಜಾಂಡೀಸ್ನಿಂದ ಮೃತಪಟ್ಟಿದ್ದಾರೆ. ಅವರ ತಾಯಿಗೆ ಸೇರಿದಂಥ ಒಂದು ಡೆಬಿಟ್ ಕಾರ್ಡ್ ಅನ್ನುವಂಥದ್ದು ಈಗ ಆ ಒಂದು ಮಾಹಿತಿ ಬಂದಿದೆ. SIT ಇದಕ್ಕೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದೆ. ಅಂದರೆ ಸಮಾಧಿ 1 ಇಂದ ಹಿಡಿದು ಈಗ ಸಮಾಧಿ 6 ವರೆಗೂ ಕೂಡ ಉತ್ಖನನ ಆಗಿದೆ. ಕೆಲವು ಕಡೆ ಏನು ಸಿಕ್ಕಿಲ್ಲ. 6 ಅಲ್ಲಿ ಒಂದು ಅಸ್ಥಿಪಂಜರವೇ ದೊರಕಿದೆ. ಈಗ ಇವತ್ತಿನಿಂದ 7ನೇ ಉತ್ಖನನ ಆರಂಭವಾಗುತ್ತೆ. SIT ಅಧಿಕಾರಿಗಳು ಆ ಸಮಾಧಿಗಳನ್ನು ಕ್ಲೋಸ್ ಮಾಡಿದ್ರು. ಅಂದರೆ ಸಮಾಧಿ ನಂಬರ್ 1 ಇಂದ 5 ವರೆಗೂ ಅದರ ಚಾಪ್ಟರ್ನ ಕ್ಲೋಸ್ ಮಾಡಿದ್ರು ಕೂಡ ಈ ಸಾರ್ವಜನಿಕ ವಲಯದಲ್ಲಿ ಒಂದೊಂದೇ ಕಥೆಗಳು ಹುಟ್ಕೊಳ್ತಾ ಇರುವಂಥದ್ದನ್ನು ಕೂಡ ನೋಡಬಹುದು. ಹಾಗಾಗಿ SIT ಇದೆಲ್ಲವನ್ನ ನಿರ್ಲಕ್ಷ್ಯ ಮಾಡದೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದೆ. ಹಾಗಾಗಿ ಯಾರೆಲ್ಲ ಪಾನ್ ಕಾರ್ಡ್ ಓನರ್ಗಳಿದ್ದಾರೋ, ಡೆಬಿಟ್ ಕಾರ್ಡ್ ಓನರ್ಗಳು ಯಾರಿದ್ದಾರೋ, ಖುದ್ದು ಅವರನ್ನು ಭೇಟಿ ಮಾಡಿ ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಅಲ್ಲಿಗೆ ಹೋಗಿ ಅವರಿಂದನೇ ಕನ್ಫರ್ಮ್ ಮಾಡಿಕೊಂಡು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ 7ನ ಉತ್ಖನನದ ಕಾರ್ಯ ಆರಂಭವಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ನಿನ್ನೆ ಕೂಡ ಪಾಯಿಂಟ್ ನಂಬರ್ 6ನಲ್ಲಿ ಅಸ್ಥಿಪಂಜರ ದೊರಕಿತ್ತು. ಅದರಲ್ಲಿ ಅಸ್ಥಿಪಂಜರ ಇದೆ ಅನ್ನುವಂಥದ್ದು ಪ್ರೂವ್ ಆಗಿದೆ. ಆದರೆ ಬಗೆದಷ್ಟು ಅದರ ರಹಸ್ಯಗಳು ಬಯಲಾಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಕೇವಲ ಮೂಳೆಗಳು ಮಾತ್ರ ಪತ್ತೆಯಾಗಿಲ್ಲ, ಅಲ್ಲಿ ಅಸ್ಥಿಪಂಜರಕ್ಕೆ ಬೇಕಾದಂಥ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ 7ನಲ್ಲೂ ಕೂಡ ಉತ್ಖನನದ ಕಾರ್ಯ ಆರಂಭವಾಗುತ್ತೆ. ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರ ನೇತೃತ್ವದಲ್ಲಿ ಉತ್ಖನನದ ಕಾರ್ಯ. ಸೊ SIT ಅಧಿಕಾರಿಗಳು, ಅನಾಮಿಕ ದೂರುದಾರ ಸೇರಿದಂತೆ ಸ್ಟೆಲಾ ವರ್ಗೀಸ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ 7ಗೂ ಕೂಡ ಬರ್ತಾರೆ. ಇನ್ ಕೇಸ್ ಒಂದು 11 ಗಂಟೆ ಹೊತ್ತಿಗೆ ಈ ಕಾರ್ಯಾಚರಣೆ ಆರಂಭವಾಗಿ ಅಲ್ಲೇನಾದರೂ ಮತ್ತೆ ಮೂಳೆಗಳು ಸಿಕ್ಕಿದ್ರೆ ಅದು ನಿನ್ನೆ ರೀತಿ ಸಾಕಷ್ಟು ಸಮಯವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಒಂದು ಸಮಾಧಿಯನ್ನು ಅಗ್ದು ಅಲ್ಲೇನಾದರೂ ಅಸ್ಥಿಪಂಜರ ದೊರಕಿದ್ರೆ ಅದರ ಮಹಜರು ಪ್ರಕ್ರಿಯೆ ಸಂಪೂರ್ಣವಾಗಿ ಆ ಇಡೀ ಪ್ರೊಸೆಸ್ ನಡೆಯೋದಕ್ಕೆ 4 ರಿಂದ 5 ಗಂಟೆಗಳು ಬೇಕಾಗುತ್ತೆ. ಸೊ ನಿನ್ನೆ ಕೂಡ ನಾವಿಲ್ಲಿ ಅದನ್ನು ಕಂಡುಕೊಂಡಿದ್ವಿ. ಸೊ ಇವತ್ತು ಕೂಡ ಏನಾದರೂ ಅಸ್ಥಿಪಂಜರ ಸಿಕ್ತು ಅಂತಾದರೆ ಅದು ಮಧ್ಯಾಹ್ನ ಕಳೆದು ಸಂಜೆವರೆಗೂ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಹಂತವಾಗಿ ಯಾವುದೇ ಒಂದು ಕುರುಹುಗಳನ್ನು ಬಿಡದೆ, ಯಾವುದೇ ಸಾಕ್ಷ್ಯಗಳನ್ನು ಬಿಡದೆ ಅದನ್ನು ಪ್ರಿಸರ್ವ್ ಮಾಡುವಂಥ ಕೆಲಸಕ್ಕೆ SIT ಸೇರಿದಂತೆ ಪುತ್ತೂರು AC ಸ್ಟೆಲಾ ವರ್ಗೀಸ್ ಅವರು ಮುಂದಾಗಿರೋದನ್ನು ನಾವು ನಿನ್ನೆ ಕೂಡ ಗಮನಿಸಿದ್ವಿ. ಇವರ ಮುತುವರ್ಜಿಯಿಂದ ಏನು 7 ಅಡಿಯಷ್ಟು ನಿನ್ನೆ ಉತ್ಖನನ ಮಾಡಲಾಗಿತ್ತು. ಮೂಳೆಗಳು ಸಿಕ್ಕಿದ್ರು ಕೂಡ ಕಾರ್ಯಾಚರಣೆ ಅಂತ್ಯವಾಗಲಿಲ್ಲ. ಮಿನಿ ಹಿಟ್ಯಾಚಿಯನ್ನು ಬಳಸಿ ಕೂಡ ಅಲ್ಲಿ ಉತ್ಖನನವನ್ನು ಆರಂಭ ಮಾಡಿದ್ರು. ಹಾಗಾಗಿ ಒಂದು ಮಾನವನ ಏನೋ ಒಂದು ಅಸ್ಥಿಪಂಜರಕ್ಕೆ ಬೇಕಾದಂತಹ ಎಲ್ಲ ಪಾರ್ಟ್ಗಳು ಕೂಡ ಅಲ್ಲಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಮಾನವನ ದೇಹ ರಚನೆಯ ಆಕಾರದಲ್ಲಿ ಅದನ್ನು ಇರಿಸಿ ಹಂತವಾಗಿ ಲಿಖಿತವಾಗಿ ಅದರ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಅದು FSLಗೂ ಕೂಡ ರವಾನೆಯಾಗಿದೆ. ಇನ್ನು ಮುಂದಕ್ಕೆ ಈಗ ಇರುವಂಥದ್ದು ಸ್ಪಾಟ್ ನಂಬರ್ 7. ನಿನ್ನೆಯ ರೀತಿಯಲ್ಲಿ ಇಲ್ಲೂ ಕೂಡ ಅಸ್ಥಿಪಂಜರ ಸಿಗುತ್ತಾ ಅನ್ನುವಂಥದ್ದೇ ಎಲ್ಲರಲ್ಲೂ ಕೂಡ ಮೂಡಿರುವಂಥ ಕುತೂಹಲ. ಯಾಕಂದರೆ ಆ ಅನಾಮಿಕ ವ್ಯಕ್ತಿ ಪ್ಯಾಟರ್ನಲ್ಲಿ ಈ ಥರ ಶವಗಳನ್ನು ಹೂತು ಹಾಕೊಂಡು ಹೋಗಿರುವಂಥದ್ದನ್ನು ನಾವು ಡೇ 1 ಇಂದ ನೋಡ್ತಾ ಇದ್ವಿ. ಏನು ಕಾಡನ್ನು ನೀವು ನೋಡ್ತಾ ಇದ್ದೀರೋ ಇದು ನೇತ್ರಾವತಿ ಪಕ್ಕದಲ್ಲಿ ಒಂದು ದ್ವೀಪದ ಮಾದರಿಯಲ್ಲಿದೆ. ಈ ಬದಿಯಲ್ಲಿ ನದಿ ಇದ್ರೆ ಆ ಬದಿಯಲ್ಲಿ ರಸ್ತೆ ಇದೆ. ಆ ಸುತ್ತಳತೆಯಲ್ಲಿ ಸ್ನಾನಘಟ್ಟ ಕೂಡ ಬರುತ್ತೆ. ಹಾಗಾಗಿ ಒಂದು ದ್ವೀಪದ ಮಾದರಿಯಲ್ಲಿದೆ. ಈ ದ್ವೀಪದ ಸುತ್ತಳತೆಯಲ್ಲಿ ಅದರ ಬಾರ್ಡ್ರಲ್ಲಿ ಹೆಣಗಳನ್ನು ಹೂತು ಹಾಕಿಕೊಂಡು ಬಂದಿರುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿಂದ ಪಾಯಿಂಟ್ ನಂಬರ್ 7 ಇಲ್ಲಿದ್ರೆ ಪಾಯಿಂಟ್ ನಂಬರ್ 8 ಏನು ನೀವು ಸೇತುವೆಯನ್ನು ನೋಡ್ತಾ ಇದ್ದೀರೋ ಅದರ ಕೆಳಭಾಗದಲ್ಲಿ ಪಾಯಿಂಟ್ ನಂಬರ್ 8 ಕೂಡ ಇದೆ, ರಸ್ತೆ ಬದಿಯಲ್ಲೇ ಇದೆ. ಆ ಬಳಿಕ ಸಿಗುವಂಥ ಎಲ್ಲ ಪಾಯಿಂಟ್ಗಳು ಕೂಡ ರಸ್ತೆ ಬದಿಯಲ್ಲೇ ಇರುವಂಥದ್ದು. ಇಲ್ಲಿ ಪ್ರಾಕೃತಿಕ ವಿಕೋಪ, ಪ್ರವಾಹ, ನದಿಯ ಏರಿಳಿತ ಹೀಗೆ 10 ಹಲವು ಕಾರಣಗಳನ್ನು ಕೊಟ್ಟು ಇಲ್ಲಿ ಅಸ್ಥಿಪಂಜರ ಸಿಗಲ್ಲ ಅಥವಾ ಮೂಳೆಗಳು ಸಿಗಲಿಲ್ಲ ಇದು ಒಂದು ಕಾರಣ ಅನ್ನುವಂಥ ಚರ್ಚೆ ಇದ್ರೆ ಆ ಪಾಯಿಂಟ್ ನಂಬರ್ 8 ಅನ್ನು ದಾಟಿದ ಬಳಿಕ ಅಂತ ಯಾವುದೇ ಚರ್ಚೆಗಳಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಹೆದ್ದಾರಿ ಬದಿಯಲ್ಲೇ ಆ ಸಮಾಧಿಗಳು ಇರುವಂಥದ್ದು ಮತ್ತು ಅನಾಮಿಕ ದೂರುದಾರ ಕೂಡ ಆ ಸಮಾಧಿಗಳ ಬಗ್ಗೆ ಸಾಕಷ್ಟು ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡಿದ್ದಾನೆ. ಇಲ್ಲಿ ಆಗಿದ್ರೆ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು SIT ಅಧಿಕಾರಿಗಳ ಲೆಕ್ಕಾಚಾರ ಕೂಡ ಆಗಿದೆ. ಹಾಗಾಗಿ ಇವತ್ತಿನಿಂದ ಪಾಯಿಂಟ್ ನಂಬರ್ 7 ನಿಂದ ಕಾರ್ಯಾಚರಣೆ ಆರಂಭವಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಇವತ್ತು ಕೂಡ ಅಸ್ಥಿಪಂಜರ ಸಿಗುತ್ತಾ ಇಲ್ವಾ ಇಡೀ ದೇಶದ ಜನರ ಕುತೂಹಲಕ್ಕೆ ಕಾರಣವಾಗಿರುವಂತಹ ವಿಚಾರವಾಗಿದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.